ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾನಾ, ಇದೇನವಿ? ನಾನಿಲ್ಲ ಅಂತ ಮೆಸ್ಸು ಇಟ್ಟೊಂದು ಸಲ ಹೋಗದೆ. ಏನು ಸಮಾಚಾರ? ಲೇ ಚೋಟು, ನಾನಿಲ್ಲ ಅಂತ ನಿಮ್ಮ ಅಕ್ಕನಿಗೆ ಟಾರ್ಚರ್ ಕೊಟ್ಟಿರಲ್ಲ, ಮಾತಾಡ್ಸಿರು ಮಾತಾಡ್ತಿಲ್ಲ. ಇದೇನಿಲ್ಲ ಇದು? ಎಲ್ಲರೂ ಮೌನವ್ರತ ಮಾಡ್ತಿದ್ರೆ ಏನು ಕತೆ? ಲೇ ಚೋಟು, ಬರಲ್ಲ ಇದು. ಯಾಕಲ ಇಬ್ರು ಗರ ಬಡ್ದಂಗಿದ್ದೀರಾ? ಏನಿಲ್ಲ ಆಯ್ತು? ಯಾಕೇನು ಮಾತಾಡ್ತಿಲ್ಲ? ಅಕ್ಕನ ಮನ್ಸಿಗೆ ಬೇಜಾರಾಗಿರ್ಬೇಕು. ಏನಣ್ಣ ಮಾತಾಡೋದು? ಲೇ, ಬೇಜಾರಾಗುವಂಥದ್ದು ಏನಿಲ್ಲ ಆಯ್ತು ಇವಾಗ? ಬೆಳಿಗ್ಗೆ ಇದೇನಪ್ಪ, ಇದೆಲ್ಲ ಡೆಲಿವರಿ ಮಾಡ್ಲಿಲ್ವಾ? ಅಕ್ಕ, ಯಾರೋ ಬೈಕಿಗೆ ಪೆಟ್ರೋಲ್ ಜೊತೆ ಡೀಸೆಲ್ ಮಿಕ್ಸ್ ಮಾಡಿದಾರಕ್ಕ. ಎಲ್ಲ ಎಡವಟ್ಟಾಯ್ತು, ಗಾಡಿ ಕೈ ಕೊಡ್ತು. ಅದಕ್ಕೆ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಡಕ್ಕಾಗ್ಲಿಲ್ಲ ಅಕ್ಕ. ಅಕ್ಕ, ನಮ್ದೇ ಗಾಡಿ ಇದೆಯಲ್ಲ, ಅದನ್ನೇ ತಗೊಂಡೋಗಿ ಕೇಳು. ಬೇರೆ ಗಾಡಿ ತಗೊಂಡೋಗಿದೆ ಅಕ್ಕ, ಆದ್ರೆ ಕಸ್ಟಮರ್ಸ್ ಲೇಟ್ ಆಗಿದ್ದಕ್ಕೆ ಡೆಲಿವರಿ ತಗೊಳ್ಳಲ್ಲ ಅಂತ ಹೇಳಿದ್ರು. ಆಯ್, ಅಷ್ಟೇನಾ? ಅಷ್ಟಕ್ಕೆ ಯಾರಾದ್ರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ಯೋನ್ ಕಾಳಿ ಹಿಂಗೆ ಹೇಳ್ತಿದ್ಯಾ? ನಾಳೆಯಿಂದ ಕಸ್ಟಮರ್ಸ್ ಏನಾದ್ರು ಊಟ ಬೇಡ ಅಂದ್ರೆ ಯೋನ್ ಮಾಡೋದು? ಅವೇ ಒಂದು ದಿನ ತಡ ಆಗಿದ್ದಕ್ಕೆ ಯಾರಾದ್ರೂ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೋತಾರೆ ನಾವೇ? ನಾಳೆಯಿಂದ ಒಂದು ಅರ್ಧ ಗಂಟೆ ಬೇಗ ಕಳಿಸಿದ್ರೆ ಆಯ್ತು. ಅಕ್ಕನ ಬೇಜಾರಿಗೆ ಇನ್ನೊಂದು ಕಾರಣ ಇದೆ. ರೈಲ್ವೆ ಟೆಂಡರ್ ಅಪ್ಲೈ ಮಾಡ್ಬೇಕಾದ್ರೆ ಅಪಶಕುನ ಆಗ್ತಿದೆಯಲ್ಲ ಅಂತ ಅಕ್ಕ ಭಯ ಬೀಳ್ತವ್ರೆ. ಹೌದೇನವೇ? ಹೌದು ಕಾಳಿ, ಟೆಂಡರ್ ಪತ್ರ ಯಾವ್ರ ಮುಂದೆ ಇಟ್ಟು ಕೈ ಮುಗಿಬೇಕಾರೆ ಈ ಸುದ್ದಿ ಬಂತು. ಸ್ಯಾನೆ ಆತಂಕ ಆಯ್ತೈತೆ. ಇದರಿಂದ ನಮ್ಮ ಮೆಸ್ಗೇನಾದ್ರೂ ಕೆಟ್ಟ ಹೆಸರು ಬಂದ್ಬಿಟ್ರೆ, ಆ ಟೆಂಡರ್ ಏನಾದ್ರು ನಮ್ ಕೈ ತಪ್ಪೋದ್ರೆ? ಅವೇ ಇದೇನವೇ ನೀನು? ಅಕ್ಕಿ ಕೂರಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಗಳಿಗೆ ಆದ್ರೆ ಕೊಂಬೆ ಮುರಿಯೋದಕ್ಕೆ ಅಕ್ಕಿನೇ ಕಾರಣ ಅಂತ ಹೇಳ್ತಿದ್ಯಲ್ಲವೇ ನೀನು? ಅದು ಹಂಗಲ್ಲ ಕಾಳಿ, ನಾವು ಮಾಡ್ತಿರೋ ಕೆಲಸ ಮೊದಲೇ ಅವಂಗೆ ಗೊತ್ತಿಲ್ಲ. ಇದೆಲ್ಲ ತೊಂದರೆ ಆಯ್ತದೆ ಅಂತ ಮುಂದೆ ಸೂಚನೆ ಕೊಡ್ತಿರೋದಾ ಅಂತ. ಅವೇ ಅವ್ನು ಯಾವ ತಲ್ಕೆಟ್ ನನ್ನ ಮಗ ಗಾಡಿಗೆ ಪೆಟ್ರೋಲ್ ಬದಲು ಡೀಸೆಲ್ ಹಾಕೋಣ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ನೋಡವೇ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಯ್ತದೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಏನೇ ಆದರೂ ನಾನು ನೋಡ್ಕೋತೀನಿ. ಅವೇ ಅದು ಆಡಿಟರ್ ಆಫೀಸ್ಗೆ ಪತ್ರ ಕೊಡಬೇಕು ಅಂತ ಹೇಳ್ದಲ್ಲ, ಕೊಡಬೇ, ನಾನು ಹೋಗಿ ಬರ್ತೀನಿ. ನೋಡಿದೆ, ನೀನೇನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತದೆ. ಆ ಪತ್ರ ಕೊಡಿಲಿ. ಲೇ ಚೋಟು, ಏನಾರು ಕೆಟ್ಟ ಜೋಕ್ ಮಾಡಿ ನಿಮ್ಮ ಅಕ್ಕನ ನಗಿಸ್ತಾ ಇರಲ್ಲ, ಹಿಂಗೋ ಹಂಗೆ ಬಂದ್ಬಿಡ್ತೀನಿ. ಸರಿ ಅಣ್ಣ. ಯೋನ್ರಾದ ವೈಭವ್ ಸಾಹೇಬ್ರದ್ದು ಸುದ್ದಿನೇ ಇಲ್ಲ. ಅವರಿಲ್ಲ, ಬಿಸ್ನೆಸ್ ವಿಷಯವಾಗಿ ಅಬ್ರಾಡ್ ಹೋಗಿದ್ದಾರೆ. ಅಂದರೆ ಹೊರ ದೇಶಕ್ಕೆ ಹೋಗಿದ್ದಾರೆ. ಬರೋದು ಇನ್ನೊಂದು ತಿಂಗಳಾದರೂ ಆಗ್ಬೋದು. ಓ, ಅಲ್ಲಿ ಗಂಟ ಈ ಸಾಮ್ರಾಜ್ಯಕ್ಕೆಲ್ಲ ನೀನೇ ರಾಣಿ ಅನ್ನೋ? ನಾನು ಯಾವಾಗಲೂ ರಾಣಿನೇ ರಾಜಿಯವರೇ. ನೀನ್ ಬಿಡಮ್ಮ, ಇರೋ ಜಾಗನೇ ನಿನ್ಗೆ ಹೆಂಗ್ ಬೇಕೋ ಹಂಗೆ ಬದಲು ಮಾಡ್ಕೊಂಡ್ಬಿಡ್ತೀಯ. ಈಗ ಹೇಳಿ, ಅಲ್ಲೇನು ನಡೀತಿದೆ? ಅಮ್ಮ ಮಗಳ ಮಧ್ಯ ಬೆಂಕಿ ಹತ್ತಿದೆ ಅಲ್ವಾ? ಏ, ಹಚ್ಚಿರೋ ಬೆಂಕಿ ಕಾಡ್ಗಿಚ್ಚಾಗ ಹರಡಕ್ಕೆ ಹೊಸ ಟೈಮ್ ಹಿಡಿತದೆ. ಆ ಸಹನಾ ಪಕ್ಕ ಅವ್ರ ಅವನ ಮಾತಿಗೆ ವಿರುದ್ಧವಾಗಿ ಟೆಂಡರ್ ಹಾಕೇ ಹಾಕ್ತಾಳೆ ಅಂತೀರಾ? ಊರದ ಪಕ್ಕ ಅವ್ಗೆ ಹಿಂದಿರೋದೆಲ್ಲ ಏಳಿ ತಲೆಗುಳ ಬಿಟ್ಟಿವ್ನಿ. ಈಟೊತ್ತಿಗೆ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾಳೆ. ಅವಳು ತಯಾರಿ ಮಾಡ್ತಾಳೆ ಅಂತ ನೀವು ಸುಮ್ಮನೆ ಆಗ್ಬಿಡ್ಬೇಡಿ. ಅವಳು ಹಿಂದೆನೇ ಇದ್ದು ಪ್ರತಿದಿನ ಅವಳನ್ನ ಕೆಣಕ್ತಾ ಇರಿ. ಪ್ರತಿದಿನ ನಂಗೆ ಅದೇ ಕೆಲಸ. ನೀನು ಗೋಲ್ಡ್ ಹಂಗೆ ನಾನು ಎಲ್ಲ ಮಾಡ್ತೀವ್ನಿ.
ನನಗೆ ಮೆಸ್ ಕೊಡ್ಸೋದು ಮಾತ್ರ ಮರಿಬೇಡ. ನಮ್ಮ ಕೆಲಸ ಆದಮೇಲೆ ನಿಮ್ಮ ಕೆಲಸನೂ ಹಾಗೆ ಆಗುತ್ತೆ ರಾಜಿ ಅವರೇ. ಈ ಟೆಂಡರ್ ಕೆಲಸ ಒಂದು ಮುಗಿಲಿ, ಆಮೇಲೆ ಆ ಸಹನ ಮೆಸ್ ಮುಚ್ಚಿಸ್ತೀನಿ. ಅದಾದಮೇಲೆ ನನಗೆ ಮೋಸ ಮಾಡಿದ ಕಂಟಿನ್ಯೂ ಮುಗಿಸ್ತೀನಿ. ರಾಧಾ, ನೀನು ಅನ್ಕೊಂಡಿದ್ಯಾ ಅದನ್ನ ಹೊಸ ಬೇಗ ಮಾಡಿ ಮುಗಿಸು. ನನಗೆ ಜಾಸ್ತಿ ದಿನ ಪುಟ್ಟಕ್ಕನ ಮನೇಲಿ ಇರೋಕ್ಕಾಗಕ್ಕಿಲ್ಲ. ಯಾಕೆ? ನನ್ನ ಗಂಡ ಅವನಲ್ಲ, ಅವ್ನು ತುಂಬ ಕಿರಿಕ್ ಮಾಡ್ತವನೆ. ಯಾವಾಗ ಬೇಕಾದ್ರೆ ಅವಾಗ ನನ್ನ ಮನೆಯಿಂದ ಓಡಿಸ್ಬೋದು. ಸರಿ ಸರಿ ಆಯಿತು. ಅಲ್ಲಿರೋ ಅಷ್ಟು ದಿವಸ ನಿಮ್ಮ ಕೈಲಿ ಏನಾಗುತ್ತೋ ಆ ಕೆಲಸ ಮಾಡಿ, ಮುಂದಿಂದು ನಾನು ನೋಡ್ಕೋತೀನಿ. ಸರಿ ರಾಧಾ, ಹಂಗಾದ್ರೆ ಫೋನ್ ಮಾಡಿಸ್ತೀನಿ. ಸರಿ ಸರಿ. ಬರೀ ಅವ್ರನ್ನ ಮಾತ್ರ ಅಲ್ಲ, ನನ್ನ ಗುಟ್ಟು ತಿಳಿದಿರೋ ನಿನ್ನನ್ನು ಮುಗಿಸ್ತೀನಿ ಕಣೆ. ನೀವೇನಿಲ್ಲಿ? ಅದು ಅಲ್ಲ, ನನ್ನನ್ನು ನೋಡಿ ಯಾಕೆ ಗಾಬರಿ ಬೀಳ್ತಾ ಇದ್ದೀರಾ? ಒತ್ತಾರಿಂದ ಎಲ್ಲೋಗಿದ್ರಿ? ಇಲ್ಲೇನ್ ಮಾಡ್ತಿದ್ದೀರಾ? ಹೊಸ ಹುಡ್ದಬ್ಬಕ್ಕೆ ಕೇಕ್ ತಗೊಬರ್ಬೇಕು, ಎಲ್ಲ ತಯಾರಿ ಮಾಡ್ಬೇಕಂತ ಹೇಳಿದೆ ತಾನೆ. ಒತ್ತಾರಿಂದ ನನ್ನ ಕಣ್ಣು ಕಾಣಿಸಿದ್ರೆ ಹೆಂಗೋ ಆಡ್ತಿದ್ದೀರಾ? ಅಲ್ಲ, ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಹೌದು, ನೀವಿಲ್ಲೇನ್ ಮಾಡ್ತಿದ್ದೀರಾ? ಪ್ರಸಾದ ಕೊಡ್ತೀನಿ ಅಂದ್ರು, ಅದಕ್ಕೆ ಲೈನ್ ನಿಂತ್ಕೊಂಡು ತಗೊಂಡು ಹೋಗೋಣ ಅಂತ ಬಂದೆ. ಏಯ್, ನಾನ್ ನಿಮ್ಮನ್ ಪ್ರಶ್ನೆ ಕೇಳ, ನೀವು ನನ್ನ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಹೊಸ ಹುಡ್ದಬ್ಬಕ್ಕೆ ಕೇಕ್ ತಗೊಂಡು ಹೋಗೋಣ ಅಂತ ಬಂದೆ. ಅದ್ ಬಿಡಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಹಾ, ನಾನು ಅದಕ್ಕೆ ಬಂದೆ. ಏನ ಅಂದ್ರೆ ಏನಾದ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾವ್ದಾದ್ರು ಸ್ಪೆಷಲ್ ಗಿಫ್ಟ್ ತಗೊಂಡೋಗೋಣ ಅಂತ ಬಂದೆ. ಹೇಳಿದ್ರೆ ನಾನು ಬರ್ತಾ ಇದ್ದಿಲ್ಲ. ಜೊತೆಲಿ ಬಂದ್ರೆ ಕೆಲ್ಸ ಆಗಲ್ಲ ಅಂತ ನಾನು ಒಬ್ಳೆ ಬಂದೆ. ಅಂದ್ರೆ ನಿಮ್ ಸೆಲೆಕ್ಷನ್ ಗಿಂತ ನನ್ನ ಸೆಲೆಕ್ಷನ್ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೀರಾ? ನಿಮ್ಮಷ್ಟಲ್ಲ ಅಂದ್ರು ಅದಕ್ಕೆ ಆಗಿ ನಾನು ಏನಾದ್ರು ಒಂದ್ ಸ್ಪೆಷಲ್ ಗಿಫ್ಟ್ ತಗೊಂಡೋಗೋಣ ಅಂತ ಬಂದೆ. ಸ್ವಲ್ಪ ನೀವ್ ಹಿಂಗೆ ಕಾಣಿಸಿಲ್ಲ ಅಂದಿದ್ರೆ ನಾನ್ ನಿಮ್ಯಾಕ್ ಮತ್ತೆ ಮುನ್ಸ್ಕೊತಾ ಇದ್ದೆ. ನೀವು ಮುನ್ಸ್ಕೊಂಬಾರ್ದು ಅಂತಾನೆ ನಾನ್ ನಿಮ್ಗೆ ಇಲ್ಲಿ ಸಿಕ್ಕಿದ್ದು. ಸರಿ ಬನ್ನಿ, ಇಬ್ರು ಒಟ್ಟಿಗೆ ಏನ್ ಬೇಕು ಅಂತ ತಗೊಂಡೋಗೋಣ. ಏನೋ ಒಂದ್ ಹೇಳಿ ಕಣ್ಣನ್ನ ತಣ್ಣಗ್ ಮಾಡ್ಬಿಡ್ತೀರಾ. ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ಕೊಡ್ಸ್ತೀನಿ, ಬನ್ನಿ. ಹಿಂಗ್ ಐಸ್ ಇಟ್ಟು ನೈಸ್ ಮಾಡೋದ್ರಾಗೆ ಹೆಂಡ್ತಿರು ಸಾನೆ ಫೇಮಸ್. ಸರಿ ಬನ್ನಿ.